ಟಿಕೆಟ್ ಟೈಮ್ ಬಾಂಬ್ ಎಲ್ಲರಲ್ಲೂ ಕೂಡ ಇದೆ. ಈಗ 28 ಕ್ಷೇತ್ರಗಳಲ್ಲಿರುವಂಥ ಎಲ್ಲ ಪಕ್ಷದಲ್ಲರಿಗೂ ಟೈಮ್ ಬಾಂಬ್ ಅನ್ನ ಬೇರೆ ಯಾರೂ ಫಿಕ್ಸ್ ಮಾಡಿಲ್ಲ, ಹೈಕಮಾಂಡೇ ಫಿಕ್ಸ್ ಮಾಡಿದೆ. ಅದು ಟಿಕ್ 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 ಅಂತ ಇದೆ ಅಷ್ಟೇ. ಈಗ ಬ್ಲಾಸ್ಟ್ ಯಾರಲ್ಲಿ ಆಗುತ್ತೆ ಗೊತ್ತಿಲ್ಲ. ಅಭ್ಯರ್ಥಿಗಳು ನಾನು ಆಗಬೇಕು ಅನ್ನೋರಿಗೂ ಆಗ್ಬೋದು, ಅಥವಾ ಕ್ಯಾಂಡಿಡೇಟ್ ಸಡನ್ ಆಗಿ ಬಂದು ನಿಂತ್ಕೊಳ್ಳೋರಿಗೂ ಆಗ್ಬೋದೇನೋ. ಕೆಲವ್ರಿಗೆ ಬಂಪರ್ ಹೊಡಿಬೋದು, ಯಾಕಂದರೆ ಟುಸ್ ಪಟಾಕಿ ಆಗ್ಬಿಡುತ್ತೆ ಕೆಲವೊಂದು ಟೈಮಲ್ಲಿ. ಟೈಮ್ ಬಾಂಬ್ ವೇಸ್ಟ್ ಆಗಿಬಿಡುತ್ತೆ, ಅಂಥವ್ರಿಗೆ ಜಾಕ್ಪಾಟ್ ಹೊಡೆಯುತ್ತೆ ಈ ವಿಚಾರದಲ್ಲಿ. ಸೊ ಈಗ ಬಿ ಜೆ ಪಿಯಲ್ಲಂತೂ ಹುರಿಯಾಳುಗಳು ಸಜ್ಜಾಗಿದ್ದಾರೆ. ಆದರೆ ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರಿಗೆ ಟಿಕೆಟ್ ಸಿಗಲ್ಲ ಅನ್ನುವಂಥದ್ದು ಬಹಳ ಬಹಳ ಕುತೂಹಲ ಇದೆ. ಲೋಕಸಮರಕ್ಕೆ ಬಿಜೆಪಿ ಹುರಿಯಾಳುಗಳು ಈಗ ಸಜ್ಜಾಗಿರೋದು. ಇವತ್ತೇ ಕರ್ನಾಟಕ ಬಿಜೆಪಿಯ ಫಸ್ಟ್ ಲಿಸ್ಟ್ ಬಿಡುಗಡೆ ಆಗುತ್ತೆ ಅಂತಿದ್ದಾರೆ. ಈಗಾಗಲೇ ಬಿಜೆಪಿ ಒಂದು ಲಿಸ್ಟ್ ಬಂದಿದೆ, ಬಟ್ ರಾಜ್ಯದ ಬಂದಿಲ್ಲ. ಪ್ರಧಾನಿ ಮೋದಿ ಅಧ್ಯಕ್ಷತೆಯಲ್ಲಿ ಈಗ ಪಟ್ಟಿ ಸಿದ್ಧಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ರಾತ್ರಿಯೊಳಗೆ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗುತ್ತೆ. ಆಕಾಂಕ್ಷಿಗಳ ಎದೆಯಲ್ಲಿ ಈಗ ಢವ ಢವ ಶುರುವಾಗಿದೆ. ಸೊ ಸಹಜವಾಗಿ ಇದ್ದೇ ಇರುತ್ತೆ. ಆಕಾಂಕ್ಷಿಗಳಾಗಿದ್ರೆ ಬೇರೆ, ಹಾಲಿ ಸಂಸದರಿಗೆ ಟಿಕೆಟ್ ಸಿಗುತ್ತೋ ಇಲ್ಲೋ ಅನ್ನುವಂಥ ಢವ ಢವ ಶುರುವಾಗಿದೆ. ಅವ್ರ ಕಥೆ ಏನಾಗಬೇಕು? ಆಕಾಂಕ್ಷಿಗಳದ್ದು ಬಿಟ್ಟು ಹಾಕಿ, ನಾನೇನೋ ಆಸೆ ಇಟ್ಕೊಂಡಿದ್ದೆ ಸಿಗಲಿಲ್ಲ ಅಂತೇಳಿ ಅವ್ರು ಸಮಾಧಾನ ಮಾಡ್ಕೊಳ್ಬೋದು. ಬಟ್ ಈ ಸಂಸದರಾಗಿರುವಂಥವ್ರಿಗೆ, ಹಾಲಿ ಸಂಸದರು ನನಗೆ ಇನ್ನೊಂದು ಟರ್ಮಲ್ಲಿ ಸಿಗಲಿಲ್ಲ ಅಂತೇಳಿ ಅವ್ರ ಮನಸ್ಸು ಮಾಡಿಕೊಂಡು ಗಾಯ ಆಗಿ ಪರಪರ ಕೆರ್ಕೊಳ್ಳುವಂಥ ಪರಿಸ್ಥಿತಿಗೆ ಹೋದ್ರೆ ಏನು ಮಾಡೋದು? ಹಂಗೆ ಆಗಿದೆ ಈಗ ತುಂಬ ಜನಕ್ಕೆ. ಅದಾಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಇನ್ನೂ ಲಿಸ್ಟೇ ಬಂದಿಲ್ಲ, ಆಲ್ರೆಡಿ ಪರ ಕೆರ್ಕೊಂಡು ಗಾಯ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪಾಪ ನೋವು, ಕಣ್ಣೀರು ಎಲ್ಲವೂ ಕೂಡ ಕಾಣಿಸಿಕೊಳ್ತಾ ಇದೆ. ಈ ಸಂಕಟ, ಈ ಬಾಧೆ ಹೈಕಮಾಂಡ್ ಕೊಡ್ತಾ ಇದೆಯಾ ಅಥವಾ ಅವ್ರವ್ರಿಗೆ ಆಗ್ತಾ ಇದೆಯೋ ಗೊತ್ತಿಲ್ಲ. ಕರ್ನಾಟಕದ ಮೊದಲ ಪಟ್ಟಿಯಲ್ಲಿ ಯಾರಿಗೆ ಮಣೆ ಹಾಕ್ತಾರೆ? ಹಾಲಿ ಸಂಸದರ ಪೈಕಿ ಯಾರಿಗೆ ಸಿಹಿ, ಯಾರಿಗೆ ಕಹಿ? ಹೊಸ ಮುಖಗಳಿಗೆ ಆದ್ಯತೆ, ಪ್ರಬಲರಿಗೆ ಮಣೆ. ಪಬ್ಲಿಕ್ ಟಿವಿಯಲ್ಲಿ ಬಿಜೆಪಿಯ ಮೊದಲ ಪಟ್ಟಿಯ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಫೈನಲಿ ಎಲ್ಲ ಪಕ್ಷಗಳಲ್ಲಿರೋದು ಒಂದೇ, ಎಲ್ಲೋ ಅಭ್ಯರ್ಥಿಗಳಿಗೆ ನಾವು ಮಣೆ ಹಾಕಿದೀವಿ ಅಂತಾರೆ ಅಷ್ಟೇ. ಅವ್ರ ಡೈಲಾಗ್ ಏನಿರುತ್ತೆ? ಇವರನ್ನು ತಪ್ಪಿಸಿ ಅವ್ರಿಗೆ ಯಾರಿಗೂ ಟಿಕೆಟ್ ಕೊಟ್ರೆ, ಇಲ್ಲ ಒಂಚೂರೇನೋ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅಂತ ಹೇಳ್ತಾರೆ. ಸೊ ಈಗ ಏನಾಗುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಕೇಂದ್ರದ ಚುನಾವಣಾ ಸಮಿತಿ ಬೈಠಕ್ ಬಿಜೆಪಿಯಲ್ಲಿ ನಡೀತಿವತ್ತು, ಅದಾದ ನಂತರ ಗೊತ್ತಾಗುತ್ತೆ. ಸೊ ಯಾರ ಹೆಸರು ಅಂತಿಮವಾಗ್ಬೋದು ಫಸ್ಟ್ ಲಿಸ್ಟ್ನಲ್ಲಿ? ಸೊ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಅವರನ್ನು ಕಣಕ್ಕೆ ಇಳಿಸಬಹುದು ಅಂತಿದ್ದಾರೆ. ನಿಮಗೆ ಇನ್ನೊಂದು ಕಡೆಗೆ ಈಗ ಬಳ್ಳಾರಿಯಿಂದ ರಾಮುಲು ಅವರು, ಕಲಬುರಗಿಯಿಂದ ಉಮೇಶ್ ಜಾಧವ್ ಅವರು, ಮೈಸೂರಿನಿಂದ ಯದುವೀರ್ ಅವರನ್ನು ಕಣಕ್ಕಿಳಿಸ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಅವ್ರಿಗೆ ಸಿಗಲ್ವಾ? ವೆರಿ ಇಂಟ್ರೆಸ್ಟಿಂಗ್. ಇನ್ನು ಓಕೆ, ಮೊದಲನೇದಾಗಿ ನೋಡ್ತಾ ಇದ್ದೀರಾ ನೀವು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರ. ಅದಾದ ನಂತರ ಬೆಂಗಳೂರು ಸೆಂಟ್ರಲಲ್ಲಿ ಪಿ ಸಿ ಮೋಹನ್ ಅವರು. ಸೊ ಅವರಿಗೆ ಹಾಲಿ ಸಂಸದರು, ಅವರಿಗೆ ಮತ್ತೆ ಟಿಕೆಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಯಾವ ಬದಲಾವಣೆಯೂ ಇಲ್ಲ. ಬಳ್ಳಾರಿಯಲ್ಲಿ ಹಾಲಿ ಸಂಸದರಿಗೆ ಮಿಸ್ ಆಗುತ್ತೆ. ಅಲ್ಲಿ ರಾಮುಲು ಅವರಿಗೆ, ಅವರು ಸೋತಿದ್ರು, ಅವರಿಗೀಗ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟನ್ನು ನೀಡ್ತಾರೆ ಅನ್ನೋದು. ಬಸವರಾಜ ಬೊಮ್ಮಾಯಿ ಅವರು ಹಾವೇರಿಯಲ್ಲಿ ತುಂಬ ಹೆಸರು ಕೇಳಿ ಬರ್ತಾ ಇದೆ. ಫೈಟ್ ಬಿಟ್ವೀನ್ ಬಸವರಾಜ ಬೊಮ್ಮಾಯಿ ಅಂಡ್ ಬಿ ಸಿ ಪಾಟೀಲ್ ಇದ್ದಿದ್ದು, ಬಟ್ ಅಲ್ಲಿ ವಿಜೇಂದ್ರ ಅವರ ಅಭ್ಯರ್ಥಿ ಸಂದೀಪ್ ಪಾಟೀಲ್ ಹೆಸರು ಕೇಳಿ ಬರ್ತಾ ಇತ್ತು. ಈಶ್ವರಪ್ಪನವರ ಮಗ ಕಾಂತೇಶ್ ಅವ್ರದ್ದು ಕೇಳಿ ಬರ್ತಾ ಇತ್ತು. ಇನ್ನೊಬ್ಬರು ವಕೀಲರು 28 ವರ್ಷದಿಂದಲೂ ಕೂಡ ಬಿಜೆಪಿಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಂಥ ಶರಣು ಅಂಗಡಿ ಅವ್ರ ಹೆಸರು ಕೇಳಿ ಬರ್ತಾ ಇದ್ದಿದ್ದು. ಗೊತ್ತಿಲ್ಲ ಫೈನಲಿ ಬೊಮ್ಮಾಯಿ ಅವ್ರಿಗೆ ಬರುತ್ತಾ, ಯಾರಿಗೆ ಬರುತ್ತೆ ಅಂತ ಹೇಳಿ. ಇನ್ನು ಉಮೇಶ್ ಜಾಧವ್ ಅಗೇನ್ ಹಾಲಿ ಸಂಸದರು, ಅವರಿಗೆ ಟಿಕೆಟ್ ಸಿಗ್ತಾ ಇದೆ ಕಲಬುರಗಿ. ಪಿ ಸಿ ಗದ್ದಿಗೌಡರ್ ಬಾಗಲಕೋಟೆ, ಅಗೇನ್ ಅವ್ರಿಗೂ ಕೂಡ ಮತ್ತೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರಮೇಶ್ ಜಿಗಜಿಣಗಿ ವಿಜಯಪುರ, ಸೊ ಇವರಿಗೆ ಮತ್ತೊಮ್ಮೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅನಾರೋಗ್ಯದಲ್ಲಿ ಒಂದಿಷ್ಟು ಸಮಸ್ಯೆ ಆಗಿತ್ತು, ಮತ್ತೆ ಸರಿಯಾಗಿದ್ದಾರೆ, ನಾನು ಸರಿಯಾಗಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ರು. ಸೊ ಹಾಗಾಗಿ ಹಾಲಿ ಸಂಸದರು ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕೂಡ ಹಾಲಿ ಸಂಸದರು, ಅವ್ರಿಗೂ ಕೂಡ ಈಗ ಮತ್ತೆ ಅಲ್ಲಿ ಟಿಕೆಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಿ ವೈ ರಾಘವೇಂದ್ರ ತಪ್ಸಕ್ಕೆ ಯಾರಿಗಾದ್ರೂ ಸಾಧ್ಯನಾ? ತಪ್ಪಿಸಿದ್ರೆ ಆಗೋ ಪರಿಣಾಮಗಳೇನು? ಹಾಗಾಗಿ ರಿಸ್ಕ್ ತಗೊಳ್ಳೋದಿಲ್ಲ, ಕೊಟ್ಬಿಡಿ ಅಂತಾರೆ. ಆಮೇಲೆ ಅಲ್ಲೂ ಕೂಡ ಅವ್ರು ಕೆಲಸನೂ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ. ಸೊ ಹಾಗಾಗಿ ಈಗ ಅವ್ರಿಗೆ ಫಿಕ್ಸ್ ಅಂತಿದ್ದಾರೆ ಎಲ್ಲ ಹಾಲಿ ಸಂಸದರು. ಇಲ್ಲಿ ಚೇಂಜ್ ಇದೆ ನೋಡಿ, ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ, ಅಲ್ಲಿ ಅಂಗಡಿಯವರ ಪತ್ನಿಯವರಿಗೆ ಕೊಟ್ಟಿದ್ರು, ಮಂಗಳಾ ಅಂಗಡಿಯವರಿಗೆ. ಬಟ್ ಅವರು ಹಾಲಿ ಸಂಸದರನ್ನಲ್ಲಿ ತಪ್ಪಿಸಿ ಈಗ ಜಗದೀಶ್ ಶೆಟ್ಟರ್ ಅವ್ರನ್ನ ಕೊಡ್ತಾ ಇದ್ದಾರೆ. ಅವರು ಬಿ ಜೆ ಪಿಗೆ ಮತ್ತೆ ವಾಪಸ್ ಬಂದಾಗ ಚರ್ಚೆ ಆಗಿದ್ದೇ ಈ ಬಹುದೊಡ್ಡ ಚರ್ಚೆ, ಜಗದೀಶ್ ಶೆಟ್ಟರ್ ಅವರಿಗೆ ಎಲ್ಲಿ ಏನು ಪೊಸಿಷನ್ ಕೊಡ್ತಾರೆ ಅಂತ. ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿ ಧಾರವಾಡ, ಅವ್ರಿಗೆ ತಪ್ಸಕ್ಕಾಗತ್ತಾ? ಅದು ಬಹಳ ಚರ್ಚೆ ಬರ್ತಾ ಇತ್ತು. ಜಗದೀಶ್ ಶೆಟ್ಟರ್ ಅವರು ಕೊಟ್ಬಿಡ್ತಾರೆ ಹುಬ್ಬಳ್ಳಿ ಧಾರವಾಡ. ನಾನು ಅಂತಿದ್ದೆ ಅವ್ರನ್ನ ಯಾಕೆ ತಪ್ಪಿಸ್ತಾರೆ ಹುಬ್ಬಳ್ಳಿ ಧಾರವಾಡದಲ್ಲಿ, ತಪ್ಪಿಸುವಂಥದ್ದು ಏನಿದೆ? ಇಲ್ಲ ಜಗದೀಶ್ ಶೆಟ್ಟರ್ ಅವರಿಗೆ ಕೊಡೋಕ್ಕೆ ಅಂತ ಹೇಳಿ. ಹಂಗಾಗಿದ್ರೆ ಅವ್ರನ್ನ ಪಕ್ಷಕ್ಕೆ ಯಾಕೆ ಕರ್ಕೊಳ್ತಾ ಇದ್ರು ಪ್ರಹ್ಲಾದ್ ಜೋಶಿಯವರು? ಒಳ್ಳೆ ಮಜಾ ಇತ್ತದು. ಆಮೇಲೆ ಬೆಳಗಾವಿಗೆ ಕೊಡ್ತಾರೆ ಅಂತೆಲ್ಲ ಚರ್ಚೆ ಬಂತು.
ಇನ್ನು ಯದುವೀರ್ ಒಡೆಯರ್ ಅವರು ಮೈಸೂರಲ್ಲಿ, ತೇಜಸ್ವಿ ಸೂರ್ಯ ಅವರಿಗೆ ಬೆಂಗಳೂರು ಉತ್ತರದಲ್ಲಿ.